ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಮೂಲ್ಯಾಜಿ. ನಾನು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಾಕ್ ಭಾಷಾ ದೋಷ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಇವತ್ತು ಕಲಿಕಾ ನ್ಯೂನ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ರಾಜು ಎಂಬ ಪುಟ್ಟ ಹುಡುಗನ ಕಥೆಯನ್ನು ಕೇಳೋಣ ಬನ್ನಿ. ರಾಜು ತುಂಬ ಜಾಣ ಮತ್ತು ತುಂಬ ಚುರುಕು. ಮನೆ ಹತ್ರ ಮತ್ತು ಶಾಲೆಯಲ್ಲಿ ಅವನಿಗೆ ತುಂಬ ಜನ ಸ್ನೇಹಿತರಿದ್ದಾರೆ. ಕ್ರಿಕೆಟ್ ಬಗ್ಗೆ ಅವನು ತುಂಬ ತಿಳಿದುಕೊಂಡಿದ್ದಾನೆ. ಆದರೆ ಶಾಲೆಯಲ್ಲಿ ಮಾತ್ರ ಅವನು ತುಂಬ ಕಡಿಮೆ ಅಂಕಗಳನ್ನು ಪಡಿತಾ ಇದ್ದ. ಜೋರಾಗಿ ಓದು ಅಂತ ಹೇಳಿದ್ರೆ ತುಂಬಾ ಕಷ್ಟಪಡ್ತಿದ್ದ. ಓದುವಾಗ ಅವನು ಪದಗಳನ್ನು ಅಕ್ಷರಗಳನ್ನು ಬಿಟ್ಬಿಡೋದು ಮತ್ತು ತುಂಬ ಸಮಯ ತಗೊಳ್ಳೋದು. ಓದೋದಕ್ಕೆ ತುಂಬ ಸಮಯ ತಗೊಂಡ್ರೂ ಓದಿದ್ದು ಅವನಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಸ್ಪೆಲ್ಲಿಂಗ್ ಅಂತೂ ಅವನಿಗೆ ತುಂಬಾ ಕಷ್ಟ. ಎಷ್ಟೇ ಮನೇಲಿ ಹೇಳಿಕೊಟ್ರು, ಎಷ್ಟೇ ಟ್ಯೂಷನ್ಗೆ ಹಾಕಿದ್ರೂ ಓದು ಬರಹದ ವಿಷಯದಲ್ಲಿ ಅವನ ಸಹಪಾಠಿಗಳಿಗಿಂತ ಹಿಂದೆಯೇ. ಅವನಿಗೆ ಓದೋದಕ್ಕೆ ಆಸಕ್ತಿ ಇಲ್ಲ ಅಥವಾ ಅವನು ತುಂಬ ಸೋಂಬೇರಿ ಅಷ್ಟೇ ಅನ್ನೋದು ಅವನ ಪೋಷಕರ ಅಭಿಪ್ರಾಯ. ಬೇರೆದೆಲ್ಲ ನೆನಪಿರುತ್ತೆ, ಓದಿದ್ದು ಮಾತ್ರ ನೆನಪಿರೋದಿಲ್ಲ ಅನ್ನೋದೇ ಅವನ ಪೋಷಕರ ಚಿಂತೆ. ಆದರೆ ರಾಜುವಿನಂಥ ಅನೇಕ ಮಕ್ಕಳು ಕಲಿಕಾ ನ್ಯೂನ್ಯತೆಯಿಂದ ಬಳಲ್ತಾ ಇರಬಹುದು. ಹಾಗಾದರೆ ಈ ಕಲಿಕಾ ನ್ಯೂನ್ಯತೆ ಅಂದ್ರೇನು? ಮಕ್ಕಳು ಎಲ್ಲ ರೀತಿಯಲ್ಲಿ ಚುರುಕಾಗಿದ್ದು ಓದು ಬರಹದ ವಿಷಯದಲ್ಲಿ ಮಾತ್ರ ಹಿಂದೆ ಉಳಿದಿದ್ರೆ ಕಲಿಕಾ ನ್ಯೂನ್ಯತೆ ಇರ್ಬೋದು ಅಂತ ಹೇಳ್ಬೋದು. ಆದರೆ ಈ ಓದು ಬರಹದ ತೊಂದರೆ ಕಿವುಡುತನ, ಬುದ್ಧಿಮಾಂದ್ಯತೆ ಅಥವಾ ಸರಿಯಾದ ಶಿಕ್ಷಣ ದೊರಕದೇ ಇರೋ ಅಂಥ ಹಲವಾರು ಕಾರಣಗಳಿಂದ ಆಗಿರಬಾರ್ದು. ಆವಾಗ ಅದನ್ನು ಕಲಿಕಾ ನ್ಯೂನ್ಯತೆ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದರೆ ಈ ಕಲಿಕಾ ನ್ಯೂನ್ಯತೆಯ ಲಕ್ಷಣಗಳೇನು? ಈ ಕಲಿಕಾ ನ್ಯೂನ್ಯತೆಯ ಪ್ರಮುಖ ಲಕ್ಷಣಗಳನ್ನು ನಾವು ರಾಜುವಿನ ಕಥೆಯಿಂದ ಈಗಾಗಲೇ ತಿಳಿದುಕೊಂಡಿದ್ದೀವಿ. ಅದರ ಜೊತೆಗೆ ಮಿರರ್ ರೈಟಿಂಗ್ ಅಂದರೆ ಬಿಗೆ ಡಿಯನ್ನು ಬರೆಯೋದು, ಪಿಗೆ ಕ್ಯೂ, ಎಮ್ಗೆ ಡಬ್ಲ್ಯೂ ಮತ್ತು ಲೆಟರ್ ರಿವರ್ಸಲ್ಸ್ ಅಂದರೆ ಅಕ್ಷರಗಳನ್ನು ಉಲ್ಟಾ ಬರೆಯೋದು, ಇಂತಹ ಲಕ್ಷಣಗಳನ್ನು ನಾವು ಇಂಥ ಮಕ್ಕಳಲ್ಲಿ ಕಾಣಬಹುದು. ಈ ಸಮಸ್ಯೆಗಳು ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಸಹ ನಾವು ಕಾಣ್ಬೋದು. ಮತ್ತು ಕನ್ನಡದಲ್ಲಿ ವರ್ಣಮಾಲೆ ಹಾಗೂ ಇಂಗ್ಲೀಷ್ನಲ್ಲಿ ಆಲ್ಫಾಬೆಟ್ಸ್ನ ಕಲಿಯೋಕ್ಕೆ ಈ ಮಕ್ಕಳು ತುಂಬ ಕಷ್ಟಪಡ್ತಾರೆ. ಮತ್ತು ಯಾವ ಶಬ್ದಕ್ಕೆ ಯಾವ ಅಕ್ಷರವನ್ನು ಹಾಕಬೇಕು ಅನ್ನೋದು ಈ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಇಂಗ್ಲೀಷಲ್ಲಿ ಕ ಅಥವಾ ಸ ಶಬ್ದಕ್ಕೆ ಸಿ ಲೆಟರನ್ನು ನಾವು ಉಪಯೋಗಿಸ್ತೀವಿ ಮತ್ತು ಚ ಶಬ್ದಕ್ಕೆ ನಾವು ಸಿ ಹೆಚ್ ಲೆಟರನ್ನು ನಾವು ಉಪಯೋಗಿಸ್ತೀವಿ. ಇದು ಇಂತಹ ಮಕ್ಕಳಿಗೆ ತಿಳಿದಿರೋದಿಲ್ಲ. ಮತ್ತು ಓದೋದಕ್ಕೆ ತುಂಬ ಸಮಯ ತಗೋತಾರೆ. ಮತ್ತು ಓದುವಾಗ ಅಕ್ಷರಗಳನ್ನು ಪದಗಳನ್ನು ಬಿಟ್ಟುಬಿಡೋದು, ಮತ್ತು ಓದೋದಕ್ಕೆ ಆಗದೇ ಇರಬಹುದು. ಮತ್ತು ಓದೋದಕ್ಕೆ ತುಂಬ ಸಮಯ ತಗೊಂಡ್ರೂ ಓದಿದ್ದು ಅವ್ರಿಗೆ ಅರ್ಥ ಆಗದೇ ಇರೋದು ಅಥವಾ ಓದಿದ್ದು ನೆನ್ಪಿಟ್ಕೊಳ್ದೇ ಇರೋದು, ಮತ್ತು ಸ್ಪೆಲ್ಲಿಂಗಲ್ಲಿ ತುಂಬ ಕಷ್ಟಪಡೋದು, ಇಂತಹ ಲಕ್ಷಣಗಳನ್ನು ನಾವು ನೋಡ್ಬೋದು. ಮತ್ತು ಬರವಣಿಗೆಯಲ್ಲೂ ಸಹ ಇಂಥ ಮಕ್ಕಳು ತುಂಬ ಕಷ್ಟಪಡ್ತಾರೆ. ಉದಾಹರಣೆಗೆ ಅವರ ಹ್ಯಾಂಡ್ ರೈಟಿಂಗ್ ತುಂಬ ಕೆಟ್ಟದಾಗಿರ್ಬೋದು, ಮತ್ತು ಪೆನ್ ಅಥವಾ ಪೆನ್ಸಿಲ್ನ ತುಂಬ ಗಟ್ಟಿಯಾಗಿ ಅಥವಾ ತುಂಬ ಸಡಿಲವಾಗಿ ಅವರು ಹಿಡ್ಕೋಬಹುದು. ಮತ್ತು ಅವ್ರಿಗೆ ಮನಸ್ಸಿಗೆ ಅನಿಸಿದ್ದು ಅಥವಾ ಅವರ ಆಲೋಚನೆಗಳನ್ನು ಬರವಣಿಗೆಯ ಮೂಲಕ ವ್ಯಕ್ತಪಡಿಸೋದಕ್ಕೆ ಇಂತಹ ಮಕ್ಕಳು ತುಂಬಾ ಕಷ್ಟಪಡ್ತಾರೆ. ಮತ್ತು ಸಣ್ಣ ವಯಸ್ಸಿನಲ್ಲಿ ಅವರು ಮಾತನ್ನು ಕಲ್ತಿದ್ದು ತಡವಾಗಿರ್ಬೋದು. ಹಾಗಾದರೆ ಈ ಕಲಿಕಾ ನ್ಯೂನ್ಯತೆಗೆ ಪರಿಹಾರ ಏನು? ಇಂತಹ ಮಕ್ಕಳನ್ನು ಗುರುತಿಸೋದೇ ಈ ಸಮಸ್ಯೆಗೆ ಇರುವ ಪರಿಹಾರದ ಮೊದಲನೆಯ ಹಂತ. ಗುರುತಿಸಿದ ಮೇಲೆ ಇಂತಹ ಮಕ್ಕಳನ್ನು ನುರಿತ ತಜ್ಞರ ಹತ್ರ ಕರೆದುಕೊಂಡು ಹೋಗಬೇಕು. ನೆನ್ಪಿಡಿ, ಈ ಕಲಿಕಾ ನ್ಯೂನ್ಯತೆ ಅನ್ನೋದು ಒಂದು ಕಾಯಿಲೆ ಅಲ್ಲ. ಆದ್ದರಿಂದ ಇದನ್ನು ಗುಣಪಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ತರಬೇತಿಯ ಮೂಲಕ ಇಂದು ಹಲವಾರು ಮಕ್ಕಳು ಅವರ ಕಲಿಕಾ ಸಮಸ್ಯೆಗಳನ್ನು ಇವತ್ತು ಮೀರಿ ನಿಂತಿದ್ದಾರೆ. ಹಾಗಾದರೆ ಯಾವ ತಜ್ಞರ ಹತ್ರ ಇಂಥ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು? ಇಂಥ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಒಬ್ಬ ತಜ್ಞರಿಂದ ಸಾಧ್ಯವಾಗೋದಿಲ್ಲ. ತಜ್ಞರ ಒಂದು ತಂಡವೇ ಬೇಕಾಗುತ್ತೆ. ಈ ತಂಡದಲ್ಲಿ ಚಿಕಿತ್ಸಾತ್ಮಕ ಮನೋಶಾಸ್ತ್ರಜ್ಞರು ಅಂದರೆ ಕ್ಲಿನಿಕಲ್ ಸೈಕಾಲಜಿಸ್ಟ್, ವಾಕ್ ಭಾಷಾ ದೋಷ ತಜ್ಞರು ಅಂದರೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ಶ್ರವಣ ತಜ್ಞರು ಅಂದರೆ ಆಡಿಯಾಲಜಿಸ್ಟ್,
ಮತ್ತು ವಿಶೇಷ ಶಿಕ್ಷಕರು ಅಂದರೆ ಸ್ಪೆಷಲ್ ಎಜುಕೇಟರ್ಸ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇಂಥ ಮಕ್ಕಳು ನಿಮಗೆ ಕಂಡು ಬಂದಲ್ಲಿ ಅಥವಾ ಈ ವಿಷಯದ ಕುರಿತು ನಿಮಗೆ ಇನ್ನೂ ಪ್ರಶ್ನೆಗಳಿದ್ದಲ್ಲಿ ನೀವು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಕಲಿಕಾ ನ್ಯೂನ್ಯತೆಯ ವಿಶೇಷ ಘಟಕವನ್ನು ಅಂದರೆ ಸ್ಪೆಷಲ್ ಕ್ಲಿನಿಕ್ ಫಾರ್ ಲರ್ನಿಂಗ್ ಡಿಸೆಬಿಲಿಟಿಯನ್ನು ಇಮೇಲ್ ಅಥವಾ ದೂರವಾಣಿಯ ಮುಖಾಂತರ ಸಂಪರ್ಕಿಸಬಹುದು ಅಥವಾ ಖುದ್ದಾಗಿ ಸಹ ಬಂದು ಭೇಟಿ ಕೊಡ್ಬೋದು. ಧನ್ಯವಾದಗಳು. ನಮಸ್ಕಾರ.